ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಎಲ್ರಿಗೂ ಇವತ್ತಿನ ಟೆಕ್ ನ್ಯೂಸ್ಗೆ ಸ್ವಾಗತ. ಪ್ರತಿ ವಾರದಂತೆ ಈ ವಾರನೂ ಕೂಡ ಕೆಲವೊಂದು ಇಂಟ್ರೆಸ್ಟಿಂಗ್ ಟೆಕ್ ನ್ಯೂಸ್ ಎಲ್ಲ ಇದೆ. ಇವತ್ತಿನ ಮೊದಲ ಟೆಕ್ ನ್ಯೂಸ್ ಬಂದ್ಬಿಟ್ಟು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಹೈಕೋರ್ಟ್ ಆರ್ಡರ್ನ ಪ್ರಕಾರ ಓಲಾ ಮತ್ತು ರ್ಯಾಪಿಡೋ ಬೈಕ್ ಟ್ಯಾಕ್ಸಿಗಳನ್ನು ಜೂನ್ 16ನೇ ತಾರೀಕಿಂದ ನಿನ್ನೆಯಿಂದ ಬ್ಯಾನ್ ಮಾಡಿದ್ದಾರೆ. ಇದರಿಂದ ಟ್ಯಾಕ್ಸಿ ಮತ್ತು ಆಟೋ ಚಾಲಕರಿಗೆ ತುಂಬ ಖುಷಿಯಾಗಿರುತ್ತೆ. ಆದರೆ ಈ ಬೈಕ್ ಟ್ಯಾಕ್ಸಿಯನ್ನೇ ಜೀವನಾಧಾರವಾಗಿ ಇಟ್ಕೊಂಡಿದ್ದಂಥ ತುಂಬ ಜನರಿಗೆ ಹೆವಿ ಬೇಜಾರು ಕೂಡ ಆಗಿರುತ್ತೆ. ನಂಗನಿಸ್ದಂಗೆ ಎಲ್ಲೋ ಬೋರ್ಡ್ ಬೈಕ್ಗಳಿಗಾದರೂ ಅಲೋ ಮಾಡಬೇಕಾಗಿತ್ತು, ಬಟ್ ಇಲ್ಲ, ಪ್ಲ್ಯಾಟ್ಫಾರ್ಮ್ನಲ್ಲಿ ಆ ಒಂದು ಆಪ್ಷನ್ನೇ ರಿಮೂವ್ ಆಗಿಬಿಟ್ಟಿದ್ದಾರೆ. ಆಯಿತಾ, ರ್ಯಾಪಿಡೋದಲ್ಲಿ ಬೈಕ್ ಟ್ಯಾಕ್ಸಿ ಆಪ್ಷನ್ನೇ ತೋರಿಸ್ತಾ ಇಲ್ಲ. ಈಗ ಬರೀ ಪಾರ್ಸಲ್ ಆಪ್ಷನ್ ಇದೆ. ಆಯಿತಾ, ಬೈಕ್ ಪಾರ್ಸಲ್ ಆಪ್ಷನ್ ಇದೆ, ಬಟ್ ಬೈಕ್ ಟ್ಯಾಕ್ಸಿ ಪರ್ಮನೆಂಟ್ಲಿ ಬ್ಯಾನ್ ಆಗಿದೆ. ಮೋಸ್ಟ್ಲಿ ಈ ಕಂಪನಿಗಳೆಲ್ಲ ಸುಪ್ರೀಂ ಕೋರ್ಟ್ಗೆ ಹೋಗ್ಬೋದೇನೋ ಮೋಸ್ಟ್ಲಿ ಇದನ್ನು ಚಾಲೆಂಜ್ ಮಾಡಿಕೊಂಡು. ಏನಾಗುತ್ತೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಇದರಿಂದ ತುಂಬ ಜನ ಕಸ್ಟಮರ್ಗಳಿಗೂ ಸಹ ಬೇಜಾರಾಗಿರ್ಬೋದು. ನಿಮ್ಗೆ ಇದ್ರ ಬಗ್ಗೆ ಏನು ಅನಿಸುತ್ತೆ ದಯವಿಟ್ಟು ಕಾಮೆಂಟ್ ಮಾಡಿ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು, ನೀವೇನಾದರೂ ಒಂದು ಮ್ಯಾಕ್ ಡೆಸ್ಕ್ಟಾಪನ್ನು ಪರ್ಚೇಸ್ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದರೆ, ಮ್ಯಾಕ್ ಮಿನಿ ಲಿಟ್ರಲಿ ಅಮೆಝಾನ್ ಫ್ಲಿಪ್ಕಾರ್ಟ್ನಲ್ಲಿ ಬರೀ 55,000 ರೂಪಾಯಿಗೆ ಅವೈಲೇಬಲ್ ಇದೆ. ಆಯಿತಾ, ನಾನು ಈ ಡಿವೈಸ್ನ ಯೂಸ್ ಮಾಡ್ತೀನಿ. ಕಣ್ಣು ಮುಚ್ಕೊಂಡು ಪರ್ಚೇಸ್ ಮಾಡ್ಬೋದು. ಒನ್ ಆಫ್ ದ ಬೆಸ್ಟ್ ಈ ಪ್ರೈಸ್ ರೇಂಜ್ಗೆ ತುಂಬ ವ್ಯಾಲ್ಯೂ ಫಾರ್ ಮನಿ ಆಗುವಂಥ ಡಿವೈಸ್. ಆಯಿತಾ, ಸೊ ಅಮೆಝಾನಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಸದ್ಯಕ್ಕೆ 54,000 ರೂಪಾಯಿಗೆ ಅವೈಲೇಬಲ್ ಇದೆ. ನಿಮ್ಮ ಹತ್ರ ಕಾರ್ಡ್ ಏನಾದರೂ ಇದ್ದರೆ ICICIದು ಅಡಿಷ್ನಲ್ 3,000 ಡಿಸ್ಕೌಂಟ್ ಆಗುತ್ತೆ. ಸೊ ಅಪ್ರಾಕ್ಸಿಮೇಟ್ಲಿ 52,000 ರೂಪಾಯಿಗೆ ಮ್ಯಾಕ್ ಮಿನಿ 2024 ಪರ್ಚೇಸ್ ಮಾಡ್ಬೋದು. ಸಕ್ಕತ್ತಾಗಿದೆ ಈ PC. ಆಯಿತಾ, ಸೊ ನೀವೇನಾದರೂ ಒಂದು ಮಾಮೂಲಿ ನಾರ್ಮಲ್ ಯೂಸಿಗೆ, ಗೇಮರ್ಸ್ಗಳಿಗಲ್ಲ, ನಾರ್ಮಲ್ ಯೂಸಿಗೆ, ಎಡಿಟಿಂಗ್ಗೆ, ಫೋಟೋಶಾಪ್ಗೆ, ಏನಾದರೂ ಒಂದು ಮಿಡ್ ಲೆವೆಲ್ ಎಡಿಟಿಂಗು, ಫೋಟೋಶಾಪ್ಗೆ ಒಂದು PCಯನ್ನು ಪರ್ಚೇಸ್ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದರೆ, ಬರೀ 50,000 ರೇಂಜಿಗೆ ಒಂದು ಬೆಂಕಿ ಆಪ್ಷನ್ ಆಗುತ್ತೆ. ಒಳ್ಳೆ ಸ್ಟೆಬಿಲಿಟಿ, ತುಂಬ ಜಾಸ್ತಿ ದಿನ ನಾವು ಇದನ್ನು ಯೂಸ್ ಮಾಡ್ಬೋದು. ಸೊ ನೋಡಿ, ಚೆಕ್ ಮಾಡಿ ನೋಡಿ. ನಿಮ್ಮ ಬಡ್ಜೆಟ್ ಅಂಡರೇ ಬರುತ್ತೆ ಅಂದರೆ ಇದನ್ನು ಒಂದು ಆಪ್ಷನ್ ಇಟ್ಕೋಬೋದು. ಕಣ್ಣು ಮುಚ್ಕೊಂಡು ಪರ್ಚೇಸ್ ಮಾಡ್ಬೋದು. ಆಯಿತಾ, ನಾನು ಯೂಸ್ ಮಾಡಿ ಹೇಳ್ತಾ ಇದ್ದೀನಿ ನಾನು ನಿಮಗೆ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು, ವಾಟ್ಸ್ಯಾಪಿಗೆ ಇನ್ಮೇಲೆ ಸ್ಟೋರಿಗಳ ಮಧ್ಯ ಅಡ್ವರ್ಟೈಸ್ಮೆಂಟನ್ನು ಹಾಕ್ತಾರಂತೆ. ಹೆವಿ ಬೇಜಾರಾಯಿತು ಕೇಳಿ ನನಗೆ. ಒಂದು ಟೈಮಲ್ಲಿ ವಾಟ್ಸಪ್ ಎಷ್ಟು ಕ್ಲೀನ್ ಆಗಿತ್ತು, ಈಗ ಮೋಸ್ಟ್ಲಿ ನಾವು ಸಬ್ಸ್ಕ್ರಿಪ್ಷನ್ ತೊಗೊಂಡು ವಾಟ್ಸಪ್ಪನ್ನು ಯೂಸ್ ಮಾಡಬೇಕಾಗಿ ಬರ್ಬೋದೇನೋ. ಆ್ಯಡ್ ಫ್ರೀ ಸಬ್ಸ್ಕ್ರಿಪ್ಷನ್ನು. ನಾವು ಆ ಸಬ್ಸ್ಕ್ರಿಪ್ಷನ್ ತೊಗೊಂಡ್ರೆ ಮೋಸ್ಟ್ಲಿ ಆ್ಯಡ್ ಬರಲ್ಲ ಅಂತ ಕಾಣುತ್ತೆ. ಏನೇನೋ ಮಾಡ್ತಾ ಇದ್ದಾರೆ. ಸೊ ಸ್ಟೋರಿಗಳ ಮಧ್ಯ ನೆಕ್ಸ್ಟಿಂದ ಅಡ್ವರ್ಟೈಸ್ಮೆಂಟ್ ಬರುತ್ತಂತೆ. ನಾವು ನೋಡ್ಬೇಕು, ಅದನ್ನು ಬೇರೆ ಆಪ್ಷನ್ನೇ ಇಲ್ಲ. ಸೊ ಮೋಸ್ಟ್ಲಿ ನೀವೇನಾದರೂ ವಾಟ್ಸಪ್ ಪೇಜ್ ಅಥವಾ ಅಫಿಷಿಯಲ್ ಕಂಪ್ನಿಗಳ ವಾಟ್ಸಪ್ ಏನಿರುತ್ತೆ, ಅವರೆಲ್ಲ ದುಡ್ಡು ಕೊಟ್ಬಿಟ್ಟು ನೆಕ್ಸ್ಟಿಂದ ಅವ್ರ ಚಾನಲ್ಗಳನ್ನ ಪ್ರಮೋಟ್ ಮಾಡ್ಕೋಬೋದು. ಆ ರೀತಿ ಆಪ್ಷನ್ ಬರಬಹುದು. ಆ ಅಡ್ವರ್ಟೈಸ್ಮೆಂಟ್ಗಳು ನಮ್ಮ ಸ್ಟೋರಿಗಳ ಮಧ್ಯೆ ಬರುತ್ತೆ ಅಂತ ಕಾಣುತ್ತೆ. ಒಟ್ಟಿನಲ್ಲಿ ಎಲ್ಲರೂ ಸೇರಿಕೊಂಡು ಈ ವಾಟ್ಸಪ್ಪನ್ನು ಹಾಳು ಮಾಡಿ ಬಿಸಾಕ್ತಾ ಇದ್ದಾರೆ. ನೋಡೋಣ ಏನಾಗುತ್ತೆ ಅಂತ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು, ಅಮೆರಿಕಾ ದೇಶದ ಪ್ರೆಸಿಡೆಂಟ್ ಡೊನಾಲ್ಡ್ ಟ್ರಂಪ್ ಅವರು ಅವ್ರದ್ದೇ ಹೆಸರಿನಲ್ಲಿ ಒಂದು ಫೋನ್ನ ಲಾಂಚ್ ಮಾಡ್ತಾ ಇದ್ದಾರೆ. ಟ್ರಂಪ್ T1 ಮೊಬೈಲ್ ಅಂತೆ. ನಮ್ಮ ದೇಶದಲ್ಲಿ ಇದೇ ಥರ ಯಾವುದೋ ಒಂದು ಫ್ರೀಡಮ್ 249 ಏನೋ ಒಂದು ಫೋನ್ ಲಾಂಚ್ ಆಗಿತ್ತು ಗುರು. ನನಗೆ ಯಾಕೋ ಈ ಹೆಸ್ರು ಕೇಳಿದ್ರೆ ಹಂಗೆ ಅದೇ ನೆನಪಾಗ್ತಾ ಇದೆ. ಟ್ರಂಪ್ T1 ಮೊಬೈಲ್ ನೋಡೋಕ್ಕಂತೂ ಜಾತ್ರೆ ಥರ ಇದೆ. ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸೆನ್ಸರ್ ಹಿಂದೆ T1 ಅಂತ. ಅಮೆರಿಕಾದು ಫ್ಲ್ಯಾಗ್ ಬೇರೆ ಇದೆ, ಹಿಂದೆ ಟ್ರಿಪಲ್ ಕ್ಯಾಮ್ರಾ ರೀತಿ ಕಾಣ್ತಾ ಇದೆ. ಈ ಫೋನಿಗೆ 42,000 ರೇಂಜ್ ಆಗುತ್ತಂತ. ಅಂದರೆ $499. ಇಂಡಿಯನ್ ರುಪೀಸಿಗೆ ಕನ್ವರ್ಟ್ ಮಾಡಿದ್ರೆ 43,000 ರೂಪಾಯಿ ಆಗುತ್ತೆ. ಈ ಫೋನಲ್ಲಿ ಅಮೋಲೆಡ್ ಡಿಸ್ಪ್ಲೇ, 120 Hz ರಿಫ್ರೆಶ್ ರೇಟ್ ಅಂತೆ, 50 MB ಮೇನ್ ಕ್ಯಾಮ್ರಾ ಅಂತೆ, 12 GB ರ್ಯಾಮು, 256 GB ಸ್ಟೋರೇಜ್ ಅಂತೆ. ಈ ಫೇಸ್ ಅನ್ಲಾಕ್ ಫೀಚರ್ ಎಲ್ಲ ಇದೆಯಂತಿದೆಯಲ್ಲ. ಇತ್ತೀಚೆಗೆ ನಮಗೆ 15,000 ರೇಂಜಿನ ಫೋನೆಲ್ಲ ಬರುತ್ತೆ. ಯಾವ ಪ್ರೊಸೆಸರ್ ಅಂತ ಗೊತ್ತಿಲ್ಲ, ಯಾಕೋ ಫ್ರೀಡಮ್ 251 ನೆನಪಾಗ್ತಾ ಇದೆ ನನಗೆ. ಈ ಫೋನ್ ನೋಡಿದ್ರೆ ಹುಷಾರಾಗಿರಪ್ಪ, ಅಮೆರಿಕಾದಲ್ಲಿರೋರು ಅಥವಾ ಇಲ್ಲಿರೋರು ಯಾರು ತಗೋಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು, UPI ಟ್ರಾನ್ಸಾಕ್ಷನ್ ಇಂದು ರೆಸ್ಪಾನ್ಸ್ ಟೈಮ್ ಏನು 30 ಸೆಕೆಂಡ್ ಇತ್ತು ಮುಂಚೆ, ಅದನ್ನು ಕಡಿಮೆ ಮಾಡಿದಾರಂತ. ಆಯಿತಾ, ಮುಂಚೆ ಎಲ್ಲ ನೀವು ಒಂದ್ಸಲ ಪೇ ಮಾಡಿದ ತಕ್ಷಣ ಅದು ಟ್ರಾನ್ಸಾಕ್ಷನ್ ಆಗೋದಕ್ಕೆ 30 ಸೆಕೆಂಡ್ ಟೈಮ್ ತೊಗೋತಾ ಇತ್ತು. ಅದನ್ನು ಇದೀಗ ಕಡಿಮೆ ಮಾಡಿ 10ರಿಂದ 15 ಸೆಕೆಂಡಲ್ಲೇ ಟ್ರಾನ್ಸಾಕ್ಷನ್ ಆಗೋ ರೀತಿ ಮಾಡ್ತಾ ಇದ್ದಾರೆ. ಸೊ ತುಂಬ ಫಾಸ್ಟ್ ಆಗಿನ ಮೇಲೆ UPI ಟ್ರಾನ್ಸಾಕ್ಷನ್ ಆಗುತ್ತೆ, ಒಂದು ಒಳ್ಳೆ ವಿಷಯ. ಜೊತೆಗೆ ಆಗಸ್ಟ್ 1ನೇ ತಾರೀಕಿಂದ UPI ಯೂಸ್ ಮಾಡಿಕೊಂಡು ನೀವು ದಿನಕ್ಕೆ ಬರೀ 50 ಟೈಮ್ ಮಾತ್ರ ಬ್ಯಾಂಕ್ ಬ್ಯಾಲೆನ್ಸನ್ನು ಚೆಕ್ ಮಾಡ್ಬೋದಂತೆ. ಯಾರ ದಿನಕ್ಕೆ 50 ಟೈಮ್ ಚೆಕ್ ಮಾಡಲ್ಲ. ಸೊ ಬಟ್ ಸ್ಟಿಲ್ 50 ಟೈಮ್ಗೆ ಲಿಮಿಟನ್ನು ಸೆಟ್ ಮಾಡಿದ್ದಾರೆ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು, ನೀವೇನಾದರೂ ನೆಕ್ಸ್ಟಿಂದ ತತ್ಕಾಲ್ ಟಿಕೆಟನ್ನು ಬುಕ್ ಮಾಡಬೇಕು ಅಂತ ಅಂದರೆ, ನೀವು ಆಧಾರ್ ಅಥೆಂಟಿಕೇಷನ್ ಮಾಡಿದ್ರೆ ಮಾತ್ರ ಈ ತತ್ಕಾಲ್ ಟಿಕೆಟನ್ನು ಬುಕ್ ಮಾಡೋದಕ್ಕಾಗತ್ತೆ. ಜುಲೈ 1ನೇ ತಾರೀಕಿಂದ ಇದು ಶುರುವಾಗ್ತಾ ಇದೆ. ಆಯಿತಾ, ಸೊ
ಮಿಸ್ಯೂಸನ್ನು ಕಡಿಮೆ ಮಾಡೋದಕ್ಕೋಸ್ಕರ ಈ ಆಧಾರ್ ಅಥೆಂಟಿಕೇಷನ್ನ ಇನ್ಮೇಲೆ ಶುರು ಮಾಡ್ತಾ ಇದ್ದಾರಂತೆ. ಒಂದು ಒಳ್ಳೆಯ ವಿಷಯ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು, ಏನು ಅಹಮದಾಬಾದಲ್ಲಿ ಏರ್ ಇಂಡಿಯಾ ಆಕ್ಸಿಡೆಂಟ್ ಆಯಿತು, ಅದಾದ ನಂತರ ಡೆಲ್ಲಿ ಬೇಸ್ಡ್ ಒಂದು ಏರ್ ಇಂಡಿಯಾ ಫ್ಲೈಟು ಹಾಂಗ್ಕಾಂಗ್ನಲ್ಲಿ ಏನೋ ಟೆಕ್ನಿಕಲ್ ಗ್ಲಿಚ್ ಅಂದ್ಬಿಟ್ಟು ರಿಟರ್ನ್ ಆಗಿದೆ ಹಾಂಗ್ಕಾಂಗಿಗೆ. ಸೊ ಮಿಡ್ ಏರ್ನಲ್ಲಿ ಅದು ಗ್ಲಿಚ್ಚನ್ನು ಫೇಸ್ ಮಾಡಿ ಮತ್ತೆ ವಾಪಸ್ ಹೋಗಿರೋದು. ಭಯ ಶುರು ಆಗುತ್ತೆ ಗುರು. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು, ಪೋಕೋದವರು ಪೋಕೋ F7 ಸ್ಮಾರ್ಟ್ಫೋನನ್ನು ಇದೇ ತಿಂಗಳ ಜೂನ್ 24ನೇ ತಾರೀಕು ಲಾಂಚ್ ಮಾಡ್ತಾ ಇದ್ದಾರೆ. ಇದ್ರದ್ದು ಕೆಲವೊಂದು ಡಿಸೈನ್ ಲೀಕ್ಸ್ಗಳು ಸಹ ಆಗಿದೆ. ಲಾಂಚಿಂಗ್ ಡೇಟು ಫ್ಲಿಪ್ಕಾರ್ಟ್ ಪೇಜ್ನಲ್ಲಿ ರಿವೀಲ್ ಕೂಡ ಆಗಿದೆ ಆಯಿತಾ. ಸೊ ಈ ಫೋನಲ್ಲಿ ಮೋಸ್ಟ್ಲಿ ಸ್ನ್ಯಾಪ್ಡ್ರ್ಯಾಗನ್ 8S Gen 4 ಪ್ರೊಸೆಸರ್ ಇರಬಹುದು ಅಂತ ಹೇಳಲಾಗ್ತಾ ಇದೆ. ನಾನಂತೂ ಹೆವಿ ಎಕ್ಸೈಟ್ ಆಗಿದ್ದೀನಿ. ಈ ಫೋನ್ ಲುಕ್ ಕೂಡ ತುಂಬ ಡಿಫ್ರೆಂಟ್ ಆಗಿದೆ, ತುಂಬ ಪ್ರೀಮಿಯಮ್ ಅಂತ ಅನ್ನಿಸ್ತಾ ಇದೆ. ನೋಡೋಣ ಎಷ್ಟಕ್ಕೆ ಲಾಂಚ್ ಆಗುತ್ತೆ ಅಂತ. ಇನ್ನು ಮುಂದಿನ ಮತ್ತು ಕೊನೆಯ ಟೆಕ್ ನ್ಯೂಸ್ ಬಂದ್ಬಿಟ್ಟು, ಸ್ಯಾಮ್ಸಂಗ್ ಅವರು ಗ್ಯಾಲಕ್ಸಿ ವಾಚ್ 8 ಕ್ಲಾಸಿಕ್ ಮತ್ತು ಅಲ್ಟ್ರಾ ವಾಚ್ ಸೀರೀಸನ್ನು ಏನು ಲಾಂಚ್ ಮಾಡ್ತಾ ಇದ್ದಾರೆ ನೆಕ್ಸ್ಟು, ಅದ್ರದ್ದು ಕೆಲವೊಂದು ಡಿಸೈನ್ ಲೀಕ್ಸ್ಗಳಾಗಿದೆ ಆಯಿತಾ. ಸೊ ನೋಡೋದಕ್ಕೆ ಇದು ಸ್ಕ್ವಿರ್ಕಲ್ ಡಿಸೈನ್ ಅಂತ ಆಯಿತಾ. ಸೊ ಡಯಲ್ ಸರ್ಕ್ಯುಲರು, ಬಟ್ ಡಿಸೈನು ಒಂದು ರೀತಿ ಸ್ಕ್ವೇರ್ ರೀತಿ ಇದೆ. ಸೊ ಅದಕ್ಕೆ ಸ್ಕ್ವಿರ್ಕಲ್ ಅಂತ ಕರಿತಾ ಇದ್ದಾರೆ. ನೋಡೋಕೆ ತುಂಬ ಪ್ರೀಮಿಯಮ್ ಆಗಿದೆ ಆಯಿತಾ. ನೋಡೋಣ ಇದು ಯಾವಾಗ ಎಷ್ಟಕ್ಕೆ ಲಾಂಚ್ ಆಗುತ್ತೆ ಅಂತ. ಇದಿಷ್ಟು ಇವತ್ತಿನ ಟೆಕ್ ನ್ಯೂಸ್. ಐ ಹೋಪ್ ನಿಮಗೆ ಇವತ್ತಿನ ಟೆಕ್ ನ್ಯೂಸಲ್ಲಿ ಕೆಲವೊಂದು ಹೊಸ ವಿಷಯ ತಿಳೋಕೆ ಸಿಕ್ಕಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವೀಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮತ್ತೆ ಮುಂದಿನ ವೀಡಿಯೋದಲ್ಲಿ.